ಸಿಂಹರಾಶಿ ಮಕ್ಕಳ ಭವಿಷ್ಯ ಹೇಗೆ, ಆಯಾ ವಯಸ್ಸಿಗೆ ಅನುಗುಣವಾಗಿ ಅವರ ವಿದ್ಯಾಭ್ಯಾಸ, ನೌಕರಿ, ಜೀವನದಲ್ಲಿ ಅವರು ಒಂದು ನೆಲೆ ನಿಲ್ತಕ್ಕಂಥದ್ದು, ಅವರ ಜೀವನ ಅಥವಾ ಅವರ ನೌಕರಿ ಅಥವಾ ಅವರಿಗೆ ಯಾವುದಾದ್ರೂ ಒಂದು ಆದಾಯದ ಮೂಲ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಯೋಚನೆಗಳು ಬರುವಂತಹ ದಿವಸವಾಗುತ್ತೆ. ಯೋಜನೆಯಂತೆ ಎಲ್ಲ ಕೆಲಸಗಳು ನಡೆಯುತ್ತೆ. ಏನು ಪ್ಲಾನನ್ನು ಮಾಡಿಕೊಂಡಿರ್ತಾರೋ ಆ ಪ್ಲಾನ್ ಪ್ರಕಾರ ಎಲ್ಲ ಕೆಲಸಗಳು ಆಗುವಂಥದ್ದಿದೆ. ವ್ಯಾವಹಾರಿಕವಾಗಿ ತುಂಬ ಗಾಂಭೀರ್ಯದಿಂದ ಇರ್ತೀರಿ. ಅಂದರೆ ಆ ಒಂದು ಗಾಂಭೀರ್ಯತೆ ನಿಮ್ಮನ್ನು ಎಲ್ಲ ಕಡೆಯಲ್ಲೂ ಕೂಡ ಗೌರವಯುತವಾಗಿ ನಡೆಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅಂತಹ ಶಿಸ್ತು, ಸಂಯಮ ತುಂಬ ಅಗತ್ಯ ಅನ್ನುವಂಥದ್ದು. ಸಹಾಯಕರು ತುಂಬ ಪ್ರಾಮಾಣಿಕರಾಗಿರ್ತಾರೆ. ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರು, ನಿಮಗೊಂದಷ್ಟು ಸಹಾಯವನ್ನು ಮಾಡುವಂಥವ್ರು, ಅವರೆಲ್ಲರೂ ಕೂಡ ಎಲ್ಲೂ ಯಾವುದೇ ರೀತಿಯ ಲೋಪದೋಷಗಳು ಬರದೇ ಇದ್ದ ಹಾಗೆ ಬಹಳ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ವರ್ತಿಸ್ತಾರೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ದಾಂಪತ್ಯದಲ್ಲೂ ಕೂಡ ಸಾಮರಸ್ಯ ತುಂಬಿರುವಂಥದ್ದು, ಕುಟುಂಬದಲ್ಲೂ ಕೂಡ ಯಾವುದೇ ರೀತಿಯ ಜಗಳ, ಗಲಾಟೆ, ವೈಮನಸ್ಯ ಅಥವಾ ಪರಸ್ಪರವಾಗಿ ಅವಿರೋಧವಾದಂತಹ ಮಾತು, ಭಿನ್ನಾಭಿಪ್ರಾಯಗಳು ಇದು ಯಾವುದೂ ಕೂಡ ಇಲ್ಲದೇ ಇರತಕ್ಕಂಥದ್ದು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ, ಯಾವ ದೇವರು ನಿಮಗೆ ಇಷ್ಟವೋ, ಯಾವ ದೇವರನ್ನು ನೀವು ಮನಸ್ಸಿನಲ್ಲಿ ಆರಾಧನೆ ಮಾಡ್ತೀರೋ ಆ ದೇವರನ್ನು ಪುನಃ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶಿಸೋದಕ್ಕೆ ವಿಫಲರಾಗ್ತೀರಿ. ಯಾವುದೂ ಕೂಡ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಕೆಲಸಕ್ಕೆ ಬರೋದಿಲ್ಲ. ನಿಮಗೆ ಏನೇ ಬುದ್ಧಿ ಇರ್ಬೋದು, ಏನೇ ಶಕ್ತಿ ಇರ್ಬೋದು, ಯಾವುದೇ ಸಾಮರ್ಥ್ಯ ಇರ್ಬೋದು, ಯಾವುದೂ ಕೂಡ ಅದು ನಿಮಗೆ ಸಕಾಲದಲ್ಲಿ ಉಪಯೋಗಕ್ಕೆ ಬರದೇ ಇರೋ ಹಾಗಾಗುತ್ತೆ. ಅನಗತ್ಯವಾದಂತಹ ಮಾತುಗಳನ್ನು ಆಡಬೇಡಿ. ಯಾವುದೋ ಒಂದು ಅವಕಾಶ, ಅದೃಷ್ಟ ಅಥವಾ ನನಗೆ ಅಧಿಕಾರ ಇದೆ ಅಂತ ಹೇಳಿ ಅನವಶ್ಯವಾದಂತಹ ಮಾತುಗಳನ್ನು ಆಡಿದರೆ ಅದು ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರತಕ್ಕಂತಹದ್ದು. ಉತ್ತಮವಾದಂತಹ ಕೆಲಸವನ್ನು ಮಾಡಿ ತೋರಿಸಿ, ಆಗ ನಿಮ್ಮ ಗೌರವ ತನ್ನಿಂದ ತಾನೇ ಹೆಚ್ಚಾಗ್ತಕ್ಕಂತಹದ್ದು. ನಿಮ್ಮ ಯೋಜನೆಗಳನ್ನು ಸರಿಯಾದಂತಹ ರೀತಿಯಲ್ಲಿ ಕಾರ್ಯಗತ ಮಾಡಬೇಕು ಅನ್ನುವಂಥದ್ದು. ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಶ್ರೀಮದ್ ಆಂಜನೇಯ ಸ್ವಾಮಿ ನಿಮಗೆ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಶುಭವಾಗಿ. ತುಲಾರಾಶಿ, ಆರ್ಥಿಕವಾಗಿ ತೊಂದರೆ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಯಾವ ಯೋಚನೆಗಳು ಬರದೇ ಇರತಕ್ಕಂತಹ ದಿವಸ, ತುಂಬ ಶುಭವಾದಂತಹ ದಿವಸ. ಹಣದ ವಿಚಾರಕ್ಕೆ ಬಂದರೆ ನಾನೇ ಧನ್ಯ ಅಂತ ಹೇಳಿಕೊಳ್ಳುವಷ್ಟು ನಿಮಗೆ ಸಮಾಧಾನವಾಗುತ್ತೆ. ಇವೆಲ್ಲವೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಇರತಕ್ಕಂಥದ್ದು. ನಮ್ಮ ಶಕ್ತಿಯನ್ನು ಮೀರಿ ನಾವು ನಿರೀಕ್ಷೆ ಮಾಡಿದಾಗ ನಮಗೆ ಅದು ಫಲಿಸದೇ ಇರಬಹುದು. ಆದರೆ ನಾವು ಏನನ್ನು ಅಪೇಕ್ಷೆ ಪಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ಅಧಿಕಾರ, ಸ್ಥಾನ ಇದು ಯಾವುದರ ದುರುಪಯೋಗವನ್ನು ಮಾಡಿಕೊಳ್ಬೇಡಿ. ಯಾವುದೋ ಒಂದು ಅಧಿಕಾರ ಇದೆ, ಯಾವುದೋ ಒಂದು ಸ್ಥಾನಮಾನಗಳಿದೆ, ಅದು ಯಾವುದರ ದುರುಪಯೋಗ ಬೇಡ ಅಂತ ಅರ್ಥ. ಜನರಿಗೆ ವಿರುದ್ಧವಾದಂತಹ ಕೆಲಸಗಳನ್ನು ಮಾಡಬೇಡಿ. ಜನಮನವನ್ನು ಗೆಲ್ಲಬೇಕಾದ್ರೆ ಬಹಳ ಕಷ್ಟ ಇದೆ. ಅದೃಷ್ಟವಶಾತ್ ನಿಮ್ಮ ಮಾತಿಗೆ ಬೆಲೆ ಇರುವಾಗ ಅದನ್ನು ಕಳ್ಕೊಳ್ಬೇಡಿ ಅನ್ನುವಂಥದ್ದು. ವೃತ್ತಿಯಲ್ಲಿ ಅಥವಾ ನೌಕರಿಯಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ನಿಮ್ಮನ್ನು ದ್ವೇಷ ಮಾಡ್ತಕ್ಕಂಥವರೇ ಹೆಚ್ಚಾಗಿರ್ತಾರೆ. ಶತ್ರುಗಳು ಹೆಜ್ಜೆ ಹೆಜ್ಜೆಗೂ ಕೂಡ ಸಿಗ್ತಾ ಹೋಗ್ತಾರೆ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ವ್ಯಾಪಾರದಲ್ಲಿರ್ತಕ್ಕಂತಹ ಗೊಂದಲವನ್ನು ಬಗೆಹರಿಸ್ಕೊಳ್ಳಿ. ಯಾಕೆ ಅಂತಂದರೆ ವ್ಯಾಪಾರ ವ್ಯವಹಾರಾದಿಗಳು ಗೊಂದಲದಲ್ಲಿ ಇದ್ದುಬಿಟ್ರೆ ನೀವು ಯಾವುದೇ ರೀತಿಯ ನಿರ್ಧಾರಗಳನ್ನು ಮಾಡೋದು ಕಷ್ಟ ಆಗುತ್ತೆ. ಒಂದು ವೇಳೆ ಬಲವಂತವಾಗಿ ಯಾವುದಾದ್ರು ನಿರ್ಧಾರ ಮಾಡಿದರೆ ಅದು ಸರಿಯಾದಂತಹ ನಿರ್ಧಾರ ಆಗಿರೋದಿಲ್ಲ. ಇದು ಮುಂದಿನ ವ್ಯವಹಾರಕ್ಕೆ, ಕಷ್ಟಕ್ಕೆ, ನಷ್ಟಕ್ಕೆ ಎಲ್ಲ ಕಾರಣವಾಗ್ತಕ್ಕಂಥದ್ದಾಗ್ಬೋದು. ನಿಮ್ಮ ಅಕ್ಕಪಕ್ಕದವರ ಜೊತೆಯಲ್ಲೂ ಕೂಡ ಬಹಳ ಸೌಹಾರ್ದಯುತವಾಗಿ ಇರಬೇಕಾದಂಥದ್ದು. ಯಾರ ಜೊತೆಯಲ್ಲೂ ಕೂಡ ಮಾತಿಗೆ ಮಾತನ್ನು ಬೆಳೆಸಬೇಡಿ, ಜಗಳವನ್ನು ಮಾಡಬೇಡಿ. ಇದು ನಿಮ್ಮ ಕ್ಷೇಮಕ್ಕೆ ಹೇಳ್ತಾ ಇರತಕ್ಕಂಥದ್ದಾದ್ದರಿಂದ ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ನಿಮ್ಮ ಸಮಯ ವಿನಾಕಾರಣವಾಗಿ ವ್ಯರ್ಥ ಆಗ್ಬೋದು, ಅದನ್ನು ಗಮನಿಸಬೇಕು. ಸಮಯ ಹಾಳಾಗಿ ಹೋಗಿಬಿಡುತ್ತೆ. ಅಂತಹ ಸಮಯ ಮತ್ತೆ ಮತ್ತೆ ಸಿಕ್ಕೋದಿಲ್ಲ. ಅದನ್ನು ಗಮನಿಸಿ ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ
ರಘುನಾಥಾಯ ನಾಥಾಯ ಸೀತಾಯಾಃ ಪತಜೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.